ಆಗ ಅವರು ಭೂಮಿಯ ಕತೆ ಹೇಳಿದ್ರು. ಕತೆ ಹೇಳುತ್ತಲೇ ನಾಚಿಕೊಂಡರು. ಭೂಮಿ ಕೂಡ ನಕ್ಕಿತು. ಕತೆ ಕೇಳುವ ಆಸೆ ನಿಮಗೂ ಇದೆಯಾ? ಡಾಕ್ಟರ್ ಭೂಮಿಗೌಡ ಮಂಗಳೂರಲ್ಲಿ ಎಂಎ ಓದ್ತಿದ್ದ ಕಾಲ. ಆಗ್ಲೇ ಸಿಕ್ಕಿಬಿದ್ದರು ಸಬೀಹಾ. ಮೊದಲ ವರ್ಷ ಅವರದ್ದು ಬರೀ ಸ್ನೇಹವಂತೆ. ಆಮೇಲೊಂದು ಲೆಟರ್ ಬರೆದರಂತೆ. ಸಬೀಹಾ ಅದನ್ನ ಓದಿದ್ರಂತೆ. ಕೊನೆಗೇನಾಯ್ತು? ಸಂಗಾತಿಯನ್ನು ಆಯ್ಕೆ ಮಾಡೋ ಹಂತದಲ್ಲಿ ಮೊದಲ ಬಾರಿಗೆ ನನಗೂ ಕೂಡ ಈಗಿನವ್ರು ಹೇಳುವ ಹಾಗೆ ಐ ಲವ್ ಯು ಗಿವ್ ಯು ಅಂತ ಹೇಳೋದಕ್ಕೆ ನನಗೆ ಗೊತ್ತಿಲ್ಲದೆ ಒಂದು ಪತ್ರವನ್ನು ಬರೆದೆ. ಆ ಪತ್ರವನ್ನು ತಿದ್ದಿ ವಾಕ್ಯ ರಚನೆಯೆಲ್ಲ ಸರಿ ಮಾಡಿ ನನಗೆ ವಾಪಸ್ಸು ಕೊಟ್ಟಾಗ ಸುಮ್ಮನೆ ನಕ್ಕಳಷ್ಟೇ. ಸಬೀಹಾರ ಧರ್ಮವೇ ಬೇರೆ, ಭೂಮಿಗೌಡರ ಜಾತಿಯೇ ಬೇರೆ. ಆದರೆ ಅವರಿಬ್ಬರ ಪ್ರೀತಿ ಒಂದೇ. ಸಬೀಹಾ ಪಾಲಿಗೆ ಭೂಮಿಯೇ ಎಲ್ಲ. ಇವತ್ತು ಹಿಂತಿರುಗಿ ನೋಡಿದಾಗ ನಂಗೆ ಅನಿಸುತ್ತೆ, ಬಹುಶಃ ನನ್ನ ಬದುಕಿನ ದಿಕ್ಕು ಎಲ್ಲೆಲ್ಲೋ ಹೋಗ್ಬೋದಿತ್ತು, ಏನೇನೋ ಆಗ್ಬೋದಿತ್ತು. ಆದರೆ ಅದಕ್ಕೊಂದು ಒಳ್ಳೆಯ ಚೌಕಟ್ಟನ್ನು ಒದಗಿಸಿಕೊಟ್ಟದ್ದು, ಅದಕ್ಕೊಂದು ಧನ್ಯತೆಯನ್ನು ಒದಗಿಸಿಕೊಟ್ಟದ್ದು ಆತನ ಸಂಗಾತಿತನ. ಸಬೀಹಾ ಮತ್ತು ಭೂಮಿಗೌಡ ಸಂಸಾರಕ್ಕೆ ಈಗ 20 ವರ್ಷ. ಪ್ರೀತಿ ಏಕೆ ಭೂಮಿ ಮೇಲಿದೆ ಅಂತ ಈಗಲಾದರೂ ಅರ್ಥವಾಯ್ತೆ? ಕಿರಣ್ ಯು ಸಿರ್ಸಿಕರ್, ETV ನ್ಯೂಸ್, ಮಂಗಳೂರು. ಪ್ರೀತಿ ಎಂಬುದು